ಹೆಂಗಸರು ಪುರುಷರ ಸ್ಪರ್ಶವನ್ನು ಬಯಸುತ್ತಾರೆ ಎಂಬ ಮಾತು ಕೇವಲ ದೈಹಿಕ ಆಕರ್ಷಣೆಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಅವರು ಬಯಸುವುದು ಗೌರವ, ಪ್ರೀತಿ, ಭದ್ರತೆ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ವ್ಯಕ್ತಪಡಿಸುವ ಸ್ಪರ್ಶವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಇಷ್ಟಾನಿಷ್ಟಗಳು ವಿಭಿನ್ನವಾಗಿರುತ್ತವೆ. ಆದ್ದರಿಂದ ಯಾವುದೇ ಸ್ಪರ್ಶವು ಪರಸ್ಪರ ಒಪ್ಪಿಗೆ, ಗೌರವ ಮತ್ತು ನಂಬಿಕೆಯ ಆಧಾರದ ಮೇಲೆ ಇರಬೇಕು. ಮಾನವನ ಜೀವನದಲ್ಲಿ ಸ್ಪರ್ಶಕ್ಕೆ ವಿಶೇಷ ಸ್ಥಾನವಿದೆ. ಒಂದು ಸಾಂತ್ವನದ ಸ್ಪರ್ಶ ದುಃಖದಲ್ಲಿರುವ ವ್ಯಕ್ತಿಗೆ ಧೈರ್ಯ ನೀಡಬಹುದು. ಒಂದು ಪ್ರೀತಿಯ ಅಪ್ಪುಗೆ ಮನಸ್ಸಿಗೆ ಶಾಂತಿ ನೀಡಬಹುದು. ಇದೇ ಕಾರಣಕ್ಕೆ ಸಂಬಂಧಗಳಲ್ಲಿ ಸ್ಪರ್ಶವು ಕೇವಲ ದೇಹದ ಸಂಪರ್ಕವಲ್ಲ, ಅದು ಭಾವನೆಗಳ ಭಾಷೆಯಾಗಿದೆ. ಹೆಚ್ಚಿನ ಹೆಂಗಸರು ಕೈ ಹಿಡಿಯುವುದನ್ನು ಇಷ್ಟಪಡುತ್ತಾರೆ. ಕೈ ಹಿಡಿಯುವುದು ನಾನು ನಿನ್ನ ಜೊತೆ ಇದ್ದೇನೆ ಎಂಬ ಸಂದೇಶವನ್ನು ನೀಡುತ್ತದೆ. ಸಾರ್ವಜನಿಕ ಸ್ಥಳದಲ್ಲಿಯೂ ಗೌರವದಿಂದ ಕೈ ಹಿಡಿಯುವುದು ಭದ್ರತೆ ಮತ್ತು ಆತ್ಮೀಯತೆಯ ಭಾವನೆಯನ್ನು ಉಂಟುಮಾಡಬಹುದು. ನೆತ್ತಿಯ ಮೇಲೆ ಪ್ರೀತಿಯಿಂದ ಸ್ಪರ್ಶಿಸುವುದು ಅಥವಾ ಮೃದುವಾದ ಮುತ್ತು ನೀಡುವುದು ಅನೇಕ ಮಹಿಳೆಯರಿಗೆ ವಿಶೇಷವಾದ ಭಾವನಾತ್ಮಕ ಅರ್ಥವನ್ನು ಹೊಂದಿರುತ್ತದೆ. ಇದು ಕೇವಲ ಆಕರ್ಷಣೆಯಲ್ಲ, ಕಾಳಜಿ ಮತ್ತು ಗೌರವದ ಸಂಕೇತವಾಗಿದೆ. ಭುಜದ ಮೇಲೆ ಕೈ ಇಡುವುದು ಸಹ ಬೆಂಬಲದ ಸಂಕೇತವಾಗಿದೆ. ಒಬ್ಬ ಮಹಿಳೆ ಒತ್ತಡದಲ್ಲಿದ್ದಾಗ ಅಥವಾ ಸಂಕಷ್ಟದಲ್ಲಿದ್ದಾಗ ಭುಜದ ಮೇಲೆ ನೀಡುವ ಸಾಂತ್ವನದ ಸ್ಪರ್ಶ ಅವಳಿಗೆ ಆತ್ಮವಿಶ್ವಾಸವನ್ನು ನೀಡಬಹುದು. ಅಪ್ಪಿಕೊಳ್ಳುವುದು ಅಥವಾ ಹಗ್ ಮಾಡುವುದು ಸಹ ಅನೇಕ ಮಹಿಳೆಯರಿಗೆ ಇಷ್ಟವಾಗುವ ಒಂದು ಆತ್ಮೀಯ ಕ್ರಿಯೆಯಾಗಿದೆ. ಪ್ರೀತಿಯಿಂದ ನೀಡುವ ಅಪ್ಪುಗೆ ಮನಸ್ಸಿನಲ್ಲಿ ಸಂತೋಷದ ಭಾವನೆಯನ್ನು ಉಂಟುಮಾಡುತ್ತದೆ. ಇದು ಇಬ್ಬರ ನಡುವಿನ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತದೆ. ಕೂದಲನ್ನು ಮೃದುವಾಗಿ ಸವರುವುದು ಅಥವಾ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಡುವುದು ಕೆಲವರಿಗೆ ನೆಮ್ಮದಿಯ ಅನುಭವವನ್ನು ನೀಡಬಹುದು. ಆದರೆ ಪ್ರತಿಯೊಬ್ಬರಿಗೂ ಇದು ಇಷ್ಟವಾಗಲೇಬೇಕು ಎನ್ನುವುದಿಲ್ಲ, ಆದ್ದರಿಂದ ಅವರ ಇಚ್ಛೆಯನ್ನು ತಿಳಿದುಕೊಳ್ಳುವುದು ಮುಖ್ಯ. ಸಂಬಂಧದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಸ್ಪರ್ಶವಲ್ಲ, ಪರಸ್ಪರ ಅರ್ಥಮಾಡಿಕೊಳ್ಳುವ ಗುಣವಾಗಿದೆ. ಒಬ್ಬ ಮಹಿಳೆ ತನ್ನ ಸಂಗಾತಿಯಿಂದ ಪ್ರಾಮಾಣಿಕತೆ, ಕಾಳಜಿ, ಗೌರವ ಮತ್ತು ವಿಶ್ವಾಸವನ್ನು ನಿರೀಕ್ಷಿಸುತ್ತಾಳೆ. ಇವುಗಳಿಲ್ಲದೆ ಯಾವುದೇ ಸ್ಪರ್ಶಕ್ಕೂ ನಿಜವಾದ ಅರ್ಥ ಇರುವುದಿಲ್ಲ. ಅನೇಕ ಸಂಶೋಧನೆಗಳು ಸಹ ಸಂಬಂಧಗಳಲ್ಲಿ ಭಾವನಾತ್ಮಕ ಸಂಪರ್ಕವು ದೈಹಿಕ ಆಕರ್ಷಣೆಗಿಂತ ಹೆಚ್ಚು ಕಾಲ ಉಳಿಯುತ್ತದೆ ಎಂದು ಸೂಚಿಸುತ್ತವೆ. ಒಬ್ಬ ಪುರುಷ ತನ್ನ ಸಂಗಾತಿಯ ಮಾತುಗಳನ್ನು ಗಮನದಿಂದ ಕೇಳಿದಾಗ, ಅವಳ ಭಾವನೆಗಳನ್ನು ಅರ್ಥಮಾಡಿಕೊಂಡಾಗ ಮತ್ತು ಅವಳಿಗೆ ಗೌರವ ನೀಡಿದಾಗ ಆ ಸಂಬಂಧ ಹೆಚ್ಚು ಬಲವಾಗುತ್ತದೆ. ಹೆಂಗಸರು ಸಾಮಾನ್ಯವಾಗಿ ತಮ್ಮನ್ನು ಅರ್ಥಮಾಡಿಕೊಳ್ಳುವ, ಗೌರವಿಸುವ ಮತ್ತು ಪ್ರೀತಿಸುವ ವ್ಯಕ್ತಿಯ ಸಾನ್ನಿಧ್ಯವನ್ನು ಹೆಚ್ಚು ಮೆಚ್ಚುತ್ತಾರೆ. ಆದ್ದರಿಂದ ಸ್ಪರ್ಶದ ಬಗ್ಗೆ ಮಾತನಾಡುವಾಗ ಅದರ ಹಿಂದೆ ಇರುವ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. ಜೀವನದಲ್ಲಿ ಪ್ರೀತಿ ಎಂಬುದು ಕೇವಲ ಮಾತುಗಳಿಂದ ಮಾತ್ರ ವ್ಯಕ್ತವಾಗುವುದಿಲ್ಲ. ಕೆಲವೊಮ್ಮೆ ಒಂದು ಸಣ್ಣ ಸ್ಪರ್ಶವೇ 1000 ಮಾತುಗಳಿಗಿಂತ ಹೆಚ್ಚು ಅರ್ಥವನ್ನು ನೀಡುತ್ತದೆ. ಆದರೆ ಇಲ್ಲಿ ನೆನಪಿಡಬೇಕಾದ ಮುಖ್ಯ ವಿಷಯವೆಂದರೆ, ಪ್ರತಿಯೊಬ್ಬ ಮಹಿಳೆಯೂ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುತ್ತಾಳೆ. ಒಬ್ಬರಿಗೆ ಇಷ್ಟವಾಗುವ ವಿಷಯ ಮತ್ತೊಬ್ಬರಿಗೆ ಇಷ್ಟವಾಗದೇ ಇರಬಹುದು. ಆದ್ದರಿಂದ ಯಾವುದೇ ರೀತಿಯ ಆತ್ಮೀಯತೆ ಅಥವಾ ಸ್ಪರ್ಶವು ಪರಸ್ಪರ ಒಪ್ಪಿಗೆ ಮತ್ತು ಗೌರವದ ಮೇಲೆ ಆಧಾರಿತವಾಗಿರಬೇಕು. ಅನೇಕ ಮಹಿಳೆಯರು ತಮ್ಮ ಸಂಗಾತಿಯ ಕಾಳಜಿಯುತ ವರ್ತನೆಯನ್ನು ಅತ್ಯಂತ ಮುಖ್ಯವಾಗಿ ಪರಿಗಣಿಸುತ್ತಾರೆ. ಅವರು ಸಂತೋಷದಲ್ಲಿರಲಿ ಅಥವಾ ದುಃಖದಲ್ಲಿರಲಿ ತಮ್ಮನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯ ಉಪಸ್ಥಿತಿ ಅವರಿಗೆ ವಿಶೇಷವಾದ ನೆಮ್ಮದಿಯನ್ನು ನೀಡುತ್ತದೆ. ಇಂತಹ ಸಂದರ್ಭಗಳಲ್ಲಿ ಭುಜದ ಮೇಲೆ ಸಾಂತ್ವನದ ಸ್ಪರ್ಶ ಅಥವಾ ಕೈ ಹಿಡಿದು ಧೈರ್ಯ ತುಂಬುವುದು ಅವರಿಗೆ ಭದ್ರತೆಯ ಭಾವನೆಯನ್ನು ಉಂಟುಮಾಡಬಹುದು. ಒಬ್ಬ ಮಹಿಳೆ ತನ್ನ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾದಾಗ ಆ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ. ಈ ನಂಬಿಕೆ ಯಾವುದೇ ಆತ್ಮೀಯ ಸ್ಪರ್ಶಕ್ಕೆ ನಿಜವಾದ ಅರ್ಥವನ್ನು ನೀಡುತ್ತದೆ. ನಂಬಿಕೆ ಇಲ್ಲದಿದ್ದರೆ ಯಾವುದೇ ಸ್ಪರ್ಶವೂ ಕೃತಕವಾಗಿ ಕಾಣಬಹುದು. ಆದರೆ ಪ್ರೀತಿ ಮತ್ತು ಗೌರವ ಇದ್ದರೆ ಸಾಮಾನ್ಯವಾದ ಕೈ ಹಿಡಿಯುವ ಕ್ರಿಯೆಯು ಬಹಳ ಅಮೂಲ್ಯವಾಗುತ್ತದೆ. ಮಹಿಳೆಯರು ಹೆಚ್ಚಾಗಿ ತಮ್ಮ ಭಾವನೆಗಳಿಗೆ ಮಹತ್ವ ನೀಡುವ ವ್ಯಕ್ತಿಯನ್ನು ಇಷ್ಟಪಡುತ್ತಾರೆ. ಅವರು ಮಾತನಾಡುವಾಗ ಗಮನದಿಂದ ಕೇಳುವುದು, ಅವರ ಅಭಿಪ್ರಾಯಗಳನ್ನು ಗೌರವಿಸುವುದು ಮತ್ತು ಅವರ ಸಂತೋಷ ದುಃಖಗಳಲ್ಲಿ ಜೊತೆಯಾಗಿರುವುದು ಯಾವುದೇ ದೈಹಿಕ ಸ್ಪರ್ಶಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಏಕೆಂದರೆ ಭಾವನಾತ್ಮಕ ಸಂಪರ್ಕವು ಸಂಬಂಧದ ಅಡಿಪಾಯವಾಗಿದೆ. ಅನೇಕ ಬಾರಿ ಜನರು ಪ್ರೀತಿಯನ್ನು ಕೇವಲ ದೈಹಿಕ ಆಕರ್ಷಣೆಯ ದೃಷ್ಟಿಯಿಂದ ನೋಡುತ್ತಾರೆ. ಆದರೆ ನಿಜವಾದ ಪ್ರೀತಿ ಅದಕ್ಕಿಂತ ಬಹಳ ದೊಡ್ಡದು.
ಒಬ್ಬ ಮಹಿಳೆ ಅನಾರೋಗ್ಯದಲ್ಲಿದ್ದಾಗ ಅವಳನ್ನು ನೋಡಿಕೊಳ್ಳುವುದು, ಅವಳಿಗೆ ಸಹಾಯ ಮಾಡುವುದು, ಅವಳ ಕಷ್ಟದ ಸಮಯದಲ್ಲಿ ಬೆಂಬಲ ನೀಡುವುದು ಇವೆಲ್ಲವೂ ಪ್ರೀತಿಯ ಅತ್ಯಂತ ಸುಂದರ ರೂಪಗಳಾಗಿವೆ. ಸಂಬಂಧಗಳಲ್ಲಿ ಗೌರವ ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಮಹಿಳೆಯರು ತಮ್ಮನ್ನು ಗೌರವಿಸುವ ಪುರುಷರನ್ನು ಹೆಚ್ಚು ಮೆಚ್ಚುತ್ತಾರೆ. ಗೌರವ ಎಂದರೆ ಅವರ ವೈಯಕ್ತಿಕ ಗಡಿ ನಿರ್ಧಾರಗಳು ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು. ಈ ಗೌರವ ಇದ್ದಾಗ ಮಾತ್ರ ಯಾವುದೇ ಆತ್ಮೀಯತೆ ಸುಂದರವಾಗಿ ಬೆಳೆಯುತ್ತದೆ. ಮಹಿಳೆಯರ ಮನಸ್ಸನ್ನು ಗೆಲ್ಲುವುದು ಕೇವಲ ಉಡುಗೊರೆಗಳು ಅಥವಾ ದೊಡ್ಡ ಮಾತುಗಳಿಂದ ಸಾಧ್ಯವಿಲ್ಲ. ಕೆಲವೊಮ್ಮೆ ಒಂದು ಪ್ರಾಮಾಣಿಕ ನಗು, ಒಂದು ಕಾಳಜಿಯ ಮಾತು ಅಥವಾ ಪ್ರೀತಿಯಿಂದ ಕೇಳುವ "ನೀನು ಹೇಗಿದ್ದೀಯಾ?" ಎಂಬ ಪ್ರಶ್ನೆ ಅವರಿಗೆ ಬಹಳ ಸಂತೋಷವನ್ನು ನೀಡಬಹುದು. ಇಂತಹ ಭಾವನಾತ್ಮಕ ಸಂಪರ್ಕವು ಸಂಬಂಧವನ್ನು ಹೆಚ್ಚು ಗಟ್ಟಿಗೊಳಿಸುತ್ತದೆ. ಮನೋವಿಜ್ಞಾನ ತಜ್ಞರ ಪ್ರಕಾರ ಆರೋಗ್ಯಕರ ಸಂಬಂಧಗಳಲ್ಲಿ ಭಾವನಾತ್ಮಕ ಸುರಕ್ಷತೆ ಪ್ರಮುಖ ಪಾತ್ರ ವಹಿಸುತ್ತದೆ. ಒಬ್ಬ ಮಹಿಳೆ ತನ್ನ ಸಂಗಾತಿಯೊಂದಿಗೆ ಸುರಕ್ಷಿತವಾಗಿದ್ದಾಳೆ ಎಂದು ಭಾವಿಸಿದಾಗ ಅವಳು ತನ್ನ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ತೆರೆಯಾದ ಸಂವಹನವೇ ಉತ್ತಮ ಸಂಬಂಧದ ಲಕ್ಷಣವಾಗಿದೆ. ಆದ್ದರಿಂದ ಮಹಿಳೆಯರು ಯಾವ ಸ್ಪರ್ಶವನ್ನು ಬಯಸುತ್ತಾರೆ ಎಂಬ ಪ್ರಶ್ನೆಗೆ ಒಂದೇ ಉತ್ತರ ಇರುವುದಿಲ್ಲ, ಆದರೆ ಸಾಮಾನ್ಯವಾಗಿ ಅವರು ಪ್ರೀತಿ, ಕಾಳಜಿ, ಭದ್ರತೆ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ಸ್ಪರ್ಶವನ್ನು ಮೆಚ್ಚುತ್ತಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಅವರು ತಮ್ಮನ್ನು ಅರ್ಥಮಾಡಿಕೊಳ್ಳುವ ಮತ್ತು ಗೌರವಿಸುವ ವ್ಯಕ್ತಿಯನ್ನು ಬಯಸುತ್ತಾರೆ. ಪ್ರೀತಿ ಎನ್ನುವುದು ಕೇವಲ ಒಂದು ಭಾವನೆಯಲ್ಲ, ಅದು ಇಬ್ಬರ ಹೃದಯಗಳನ್ನು ಜೋಡಿಸುವ ಒಂದು ಸುಂದರ ಅನುಭವವಾಗಿದೆ. ಒಂದು ಸಂಬಂಧವು ಗಟ್ಟಿಯಾಗಬೇಕಾದರೆ ಅದರಲ್ಲಿ ನಂಬಿಕೆ, ಗೌರವ, ಪ್ರಾಮಾಣಿಕತೆ ಮತ್ತು ಆತ್ಮೀಯತೆ ಇರಬೇಕು. ಈ ಎಲ್ಲ ಅಂಶಗಳು ಒಂದಾಗಿ ಸೇರಿದಾಗ ಮಾತ್ರ ಸಂಬಂಧವು ದೀರ್ಘಕಾಲ ಸುಂದರವಾಗಿ ಉಳಿಯುತ್ತದೆ. ಹೆಂಗಸರು ಸಾಮಾನ್ಯವಾಗಿ ತಮ್ಮನ್ನು ವಿಶೇಷವಾಗಿ ಕಾಣುವ ಮತ್ತು ಗೌರವದಿಂದ ನಡೆಸಿಕೊಳ್ಳುವ ವ್ಯಕ್ತಿಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ತನ್ನ ಜೀವನದಲ್ಲಿ ತನ್ನನ್ನು ಅರ್ಥಮಾಡಿಕೊಳ್ಳುವ ಒಬ್ಬ ಸಂಗಾತಿಯನ್ನು ಬಯಸುತ್ತಾಳೆ. ಅವಳ ಸಂತೋಷ, ದುಃಖ, ಕನಸುಗಳು ಮತ್ತು ಭಯಗಳನ್ನು ಗಮನದಿಂದ ಕೇಳುವ ವ್ಯಕ್ತಿ ಅವಳ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುತ್ತಾನೆ. ಸಂಬಂಧಗಳಲ್ಲಿ ಸ್ಪರ್ಶದ ಮಹತ್ವವನ್ನು ನಿರಾಕರಿಸಲಾಗುವುದಿಲ್ಲ, ಆದರೆ ಅದರ ನಿಜವಾದ ಅರ್ಥವು ಭಾವನೆಗಳಲ್ಲಿ ಅಡಗಿದೆ. ಪ್ರೀತಿಯಿಂದ ಕೈ ಹಿಡಿಯುವುದು, ಆತ್ಮೀಯವಾಗಿ ಅಪ್ಪಿಕೊಳ್ಳುವುದು ಅಥವಾ ಬೆಂಬಲವಾಗಿ ಭುಜದ ಮೇಲೆ ಕೈಯಿಡುವುದು ಇವೆಲ್ಲವೂ ಪ್ರೀತಿಯ ಭಾಷೆಗಳಾಗಿವೆ. ಇವು ವ್ಯಕ್ತಿಯ ಮನಸ್ಸಿನಲ್ಲಿ ಭದ್ರತೆ ಮತ್ತು ನಂಬಿಕೆಯ ಭಾವನೆಯನ್ನು ಮೂಡಿಸುತ್ತವೆ. ಅನೇಕ ಮಹಿಳೆಯರು ತಮ್ಮ ಸಂಗಾತಿಯ ಕಾಳಜಿಯನ್ನು ಅತ್ಯಂತ ಅಮೂಲ್ಯವಾಗಿ ಪರಿಗಣಿಸುತ್ತಾರೆ. ದಿನವಿಡೀ ಕೆಲಸದ ಒತ್ತಡದ ನಂತರ "ನೀನು ದಣಿದಿದ್ದೀಯಾ?" ಎಂದು ಕೇಳುವ ಒಂದು ಮಾತು ಅಥವಾ ಸಹಾಯ ಮಾಡುವ ಒಂದು ಸಣ್ಣ ಪ್ರಯತ್ನವು ಅವರಿಗೆ ಬಹಳ ಸಂತೋಷವನ್ನು ನೀಡಬಹುದು. ಪ್ರೀತಿ ಎಂದರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದಲ್ಲ, ಸಣ್ಣ ಸಣ್ಣ ಕಾಳಜಿಗಳನ್ನು ತೋರಿಸುವುದಾಗಿದೆ. ಸಂಬಂಧದಲ್ಲಿ ಒಬ್ಬರನ್ನೊಬ್ಬರು ಗೌರವಿಸುವುದು ಬಹಳ ಮುಖ್ಯ. ಮಹಿಳೆಯರು ತಮ್ಮ ಅಭಿಪ್ರಾಯಗಳಿಗೆ ಬೆಲೆ ನೀಡುವ ಮತ್ತು ಅವರ ನಿರ್ಧಾರಗಳನ್ನು ಗೌರವಿಸುವ ಸಂಗಾತಿಯನ್ನು ಹೆಚ್ಚು ಮೆಚ್ಚುತ್ತಾರೆ. ಅವರು ಕೇವಲ ಪ್ರೀತಿಯ ಮಾತುಗಳನ್ನಷ್ಟೇ ಅಲ್ಲ, ಗೌರವದ ವರ್ತನೆಯನ್ನು ನಿರೀಕ್ಷಿಸುತ್ತಾರೆ. ಹೆಚ್ಚಿನ ಜನರು ಸಂಬಂಧದ ಯಶಸ್ಸನ್ನು ಕೇವಲ ಆಕರ್ಷಣೆಯಿಂದ ಅಳೆಯುತ್ತಾರೆ. ಆದರೆ ವಾಸ್ತವದಲ್ಲಿ ಸಂಬಂಧವನ್ನು ಉಳಿಸುವುದು ಪರಸ್ಪರ ಅರ್ಥಮಾಡಿಕೊಳ್ಳುವ ಗುಣವಾಗಿದೆ. ಒಬ್ಬ ಮಹಿಳೆ ತನ್ನ ಸಂಗಾತಿಯ ಬಳಿ ತನ್ನ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಸಾಧ್ಯವಾದಾಗ ಆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಒಬ್ಬ ಮಹಿಳೆ ತನ್ನ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಇಷ್ಟಪಡುವುದಕ್ಕೆ ಕಾರಣ ಕೇವಲ ದೈಹಿಕ ಹತ್ತಿರತೆ ಅಲ್ಲ, ಅವಳು ಬಯಸುವುದು ತನ್ನನ್ನು ಅರ್ಥಮಾಡಿಕೊಳ್ಳುವ, ಬೆಂಬಲಿಸುವ ಮತ್ತು ಯಾವ ಪರಿಸ್ಥಿತಿಯಲ್ಲಿಯೂ ಜೊತೆಯಾಗಿರುವ ವ್ಯಕ್ತಿಯನ್ನು. ಈ ರೀತಿಯ ಭಾವನಾತ್ಮಕ ಬಂಧವೇ ದೀರ್ಘಕಾಲ ಉಳಿಯುವ ಸಂಬಂಧದ ಅಡಿಪಾಯವಾಗಿದೆ. ಪ್ರೀತಿಯ ಸಂಬಂಧದಲ್ಲಿ ವಿಶ್ವಾಸ ಬಹಳ ಮುಖ್ಯ. ಒಮ್ಮೆ ವಿಶ್ವಾಸ ಕಳೆದುಹೋದರೆ ಅದನ್ನು ಮರಳಿ ಗಳಿಸುವುದು ಕಷ್ಟವಾಗಬಹುದು. ಆದ್ದರಿಂದ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಯಾವಾಗಲೂ ಮುಖ್ಯವಾಗಿರುತ್ತವೆ. ಮಹಿಳೆಯರು ತಮ್ಮ ಮೇಲೆ ನಂಬಿಕೆ ಇಡುವ ಮತ್ತು ತಮ್ಮ ನಂಬಿಕೆಯನ್ನು ಕಾಪಾಡುವ ವ್ಯಕ್ತಿಯನ್ನು ಹೆಚ್ಚು ಗೌರವಿಸುತ್ತಾರೆ. ಕೆಲವೊಮ್ಮೆ ಒಂದು ಪ್ರೀತಿಯ ನಗು, ಒಂದು ಸಾಂತ್ವನದ ಮಾತು ಅಥವಾ ಕಷ್ಟದ ಸಮಯದಲ್ಲಿ ನೀಡುವ ಬೆಂಬಲವೇ 1000 ಸ್ಪರ್ಶಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಏಕೆಂದರೆ ನಿಜವಾದ ಪ್ರೀತಿ ಹೃದಯದಿಂದ ಬರುತ್ತದೆ, ಕೇವಲ ದೈಹಿಕ ಸಂಪರ್ಕದಿಂದಲ್ಲ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಸಂಬಂಧಗಳು ಹೊಸ ಹೊಸ ಸವಾಲುಗಳನ್ನು ಎದುರಿಸುತ್ತವೆ. ಆದರೆ ಪರಸ್ಪರ ಗೌರವ, ಸಂವಹನ ಮತ್ತು ಪ್ರೀತಿ ಇದ್ದರೆ ಯಾವುದೇ ಸಮಸ್ಯೆಯನ್ನು ಎದುರಿಸಬಹುದು. ಮಹಿಳೆಯರು ಸಾಮಾನ್ಯವಾಗಿ ಇಂತಹ ಗುಣಗಳನ್ನು ಹೊಂದಿರುವ ಸಂಗಾತಿಯನ್ನು ಹೆಚ್ಚು ಮೆಚ್ಚುತ್ತಾರೆ.
ಕೊನೆಯಲ್ಲಿ ಮಹಿಳೆಯರು ಬಯಸುವ ಆತ್ಮೀಯತೆ ಅಥವಾ ಸ್ಪರ್ಶದ ಬಗ್ಗೆ ಮಾತನಾಡುವಾಗ ಅದರ ಹಿಂದೆ ಇರುವ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಅವರು ಬಯಸುವುದು ಪ್ರೀತಿ, ಕಾಳಜಿ, ಗೌರವ ಮತ್ತು ಭದ್ರತೆಯನ್ನು ವ್ಯಕ್ತಪಡಿಸುವ ವರ್ತನೆ. ಒಂದು ಸಂಬಂಧದ ನಿಜವಾದ ಸೌಂದರ್ಯವೂ ಇದೇ ಆಗಿದೆ. ಯಾವುದೇ ಸಂಬಂಧದ ನಿಜವಾದ ಶಕ್ತಿ ದೈಹಿಕ ಆಕರ್ಷಣೆಯಲ್ಲಿ ಅಲ್ಲ, ಪರಸ್ಪರ ನಂಬಿಕೆ, ಪ್ರಾಮಾಣಿಕತೆ ಮತ್ತು ಪ್ರೀತಿಯಲ್ಲಿ ಅಡಗಿದೆ. ಈ ಮೌಲ್ಯಗಳು ಇದ್ದಾಗ ಒಂದು ಸಣ್ಣ ಕಾಳಜಿಯ ಸ್ಪರ್ಶವು ಹೃದಯವನ್ನು ಮುಟ್ಟುವ ಶಕ್ತಿಯನ್ನು ಹೊಂದಿರುತ್ತದೆ. ಇದೇ ಯಶಸ್ವಿ ಮತ್ತು ಸಂತೋಷಕರ ಸಂಬಂಧದ ನಿಜವಾದ ರಹಸ್ಯವಾಗಿದೆ. ಹೆಂಗಸರು ಬಯಸುವ ಸ್ಪರ್ಶ ಎನ್ನುವುದು ಕೇವಲ ದೇಹದ ಕೆಲವು ಭಾಗಗಳಿಗೆ ಸೀಮಿತವಾದ ವಿಷಯವಲ್ಲ. ಅವರು ಬಯಸುವುದು ಪ್ರೀತಿ, ಕಾಳಜಿ, ಗೌರವ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸುವ ಸ್ಪರ್ಶ. ಸಂಬಂಧದ ನಿಜವಾದ ಸೌಂದರ್ಯವೂ ಇದೇ ಆಗಿದೆ. ಪ್ರೀತಿಯಿಂದ ಕೈ ಹಿಡಿಯುವುದು, ಬೆಂಬಲವಾಗಿ ಭುಜದ ಮೇಲೆ ಕೈ ಇಡುವುದು, ಆತ್ಮೀಯವಾಗಿ ಅಪ್ಪಿಕೊಳ್ಳುವುದು ಮತ್ತು ಮನಸ್ಸಿನಿಂದ ಕಾಳಜಿ ತೋರಿಸುವುದು, ಇವೆಲ್ಲವೂ ಯಾವುದೇ ಸಂಬಂಧವನ್ನು ಇನ್ನಷ್ಟು ಸುಂದರವಾಗಿಸಬಹುದು. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.